ಬಲದರ ಶಂದರಾವೆ ಕೆಲ್ದರ ಬಲದರ ಶಂದರ ಹಬಲಾದರಿಯ ಈ ದಿವಸದ ಆರಾಧನೆ ನಿಮ್ಮ ಹಸ್ತದಲ್ಲೊಪ್ಪಿಸ್ತಾ ಇದ್ದಾವೆ. ತಂದೆಯಾದ ದೇವರೇ, ಕುಮಾರನಾದ ಯೇಸುವೇ, ಪವಿತ್ರಾತ್ಮರೇ, ನೀವು ಇಳಿದು ಬಂದು ಕಾರ್ಯ ಮಾಡಿರಿ. ನಿಮ್ಮ ಸಾನ್ನಿಧ್ಯವನ್ನು ನಾವು ಬಯಸ್ತಾ ಇದ್ದೇವೆ. ನಿನ್ನ ಸಾನ್ನಿಧ್ಯವನ್ನು ನಾವು ಕೇಳಿಕೊಳ್ತಾ ಇದ್ದೇವೆ. ಈ ದಿವಸದಲ್ಲಿ ನಿಮ್ಮನ್ನು ಕಂಡು ನಾವು ಹೋಗುವಂತೆ, ನಿಮ್ಮ ಸ್ವರವನ್ನು ಕೇಳಿ ನಾವು ಪ್ರಯಾಣ ಮಾಡುವಂತೆ ರಿಗಡಾದರ ಬಲದರ ಶಂದರಾಬೆ ಕೆಲ್ಲರ ಬಲದರ ಪವಿತ್ರಾತ್ಮರೇ ಸಹಾಯ ಮಾಡಿರಿ. ಪರಿಶುದ್ಧನೇ ಸಹಾಯ ಮಾಡಿರಿ. ಪವಿತ್ರಾತ್ಮರೇ ಪವಿತ್ರಾತ್ಮರೇ ಪವಿತ್ರಾತ್ಮರೇ, ಹೋಲಿ ಸ್ಪಿರಿಟ್ ಹೋಲಿ ಸ್ಪಿರಿಟ್ ಹೋಲಿ ಸ್ಪಿರಿಟ್, ನಮ್ಮನ್ನು ಶುದ್ಧೀಕರಿಸಿ ದಾರಿ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ನಡೆಯಲ್ಲಿ, ನುಡಿಯಲ್ಲಿ, ಕ್ರಿಯೆಗಳಲ್ಲಿ, ಮಾತುಗಳಲ್ಲಿ ಬಂದಿರುವಂತಹ ಸಕಲ ವಿಧವಾದ ಪಾಪಗಳನ್ನು, ತಪ್ಪುಗಳನ್ನು ಕ್ಷಮಿಸಿ ಈ ಸೊಪ್ಪು ಗಿಡದ ಬಲ್ಲನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ಅಪ್ಪ, ನಮ್ಮ ಅಶುದ್ಧತ್ವವನ್ನು ತೆಗೆದು ಬಿಡಿರಿ ಅಪ್ಪ. ನಮ್ಮನ್ನು ಶುದ್ಧಗೊಳಿಸಿರಿ ಅಪ್ಪ. ನಮ್ಮನ್ನು ನೂತನಗೊಳಿಸಿರಿ ಅಪ್ಪ. ನಿಮ್ಮಂತೆ ಮಾರ್ಪಡಿಸಿರಿ ಅಪ್ಪ. ನಿಮಗೋಸ್ಕರ ಪ್ರಯೋಜನವುಳ್ಳ ಪಾತ್ರೆಯಾಗಿ ನಮ್ಮನ್ನು ಮಾಡಿರಿ ಯೇಸುವೆ. ನಮ್ಮನ್ನು ಶುದ್ಧೀಕರಿಸಿರಿ ಅಪ್ಪ. ನಿಮ್ಮ ಮಹಿಮೆಯನ್ನು ಇವತ್ತು ನಾವು ಕಾಣಬೇಕು. ನಿಮ್ಮ ಸಾನ್ನಿಧ್ಯವನ್ನು ಇವತ್ತು ನಾವು ಅನುಭವಿಸಬೇಕು. ನಿಮ್ಮನ್ನು ನಾವು ದೃಷ್ಟಿಸಿ ನೋಡಬೇಕು. ನಿಮ್ಮ ಸ್ವರವನ್ನು ನಾವು ಕೇಳಬೇಕು. ಸಾಧಾರಣ ಆರಾಧನೆಗೆ ಬಂದು ಹೋಗುವಂಥ ಒಂದು ಅನುಭವ ಅಲ್ಲಪ್ಪ, ಒಂದು ವ್ಯತ್ಯಸ್ತವಾದ ಅನುಭವ ಇವತ್ತು ನಾವು ಹೊಂದಿಕೊಳ್ಳಬೇಕು. ಸಭೆಯಾಗಿ ನಾವು ಹೊಂದಬೇಕು. ಈ ಸಭೆಯಲ್ಲಿ ಪಂಚಶತಮ ದಿವಸದ ಅನುಭವ ಉಂಟಾಗಬೇಕು. ಕರ್ತನೇ, ಆವತ್ತು ಮೇಲಂತಸ್ತಿನಲ್ಲಿ ಇಳಿದಂಥ ಅದೇ ಅಗ್ನಿ ಇವತ್ತು ಈ ಮೇಲಂತಸ್ತಿನಲ್ಲಿ ಇಳಿಯಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆಪ್ಪ. ನಮ್ಮ ಬಲವಲ್ಲ ಯೇಸಯ್ಯ, ನಿನ್ನ ಬಲವನ್ನು ತುಂಬಿಸಿ ದಾರಿ ನಡೆಸು. ನಿಮ್ಮ ಚಿತ್ತಕ್ಕೆ ಎಲ್ಲವನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ಸ್ತುತಿಗನ ಮಹಿಮೆಯಲ್ಲಿ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಕಣ್ಮಣಿಯಂತೆ ಕಾಯುವ ದೇವಾ, ನಿನ್ನ ಬಿಟ್ಟು ಹೋಗಲಾರೆ. ನೀನೊಬ್ಬನೇ ನನಗೆ ಎಲ್ಲವೂ. ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಿರುವೆ. ನನ್ನ ಉಸಿರು ನೀವೇ ಯೇಸುವೇ, ನೀವೇ ನನ್ನ ಜೀವವೇ, ನೀವೇ ನನ್ನ ಯೇಸುವೇ. ನನ್ನ ಉಸಿರು ನೀವೇ ಯೇಸುವೇ, ನೀವೇ ನನ್ನ ಜೀವವೇ, ನೀವೇ ನನ್ನ ಯೇಸುವೇ. ನೀವೇ ಪರಿಶುದ್ಧ ಪರಿಶುದ್ಧರು, ನನ್ನ ಯೇಸುವೇ ಪರಿಶುದ್ಧರು. ತೆರೆದ ಹೃದಯದಿಂದ ಆರಾಧಿಸುವೆ. ನನ್ನ ಯೇಸುವೇ ಪರಿಶುದ್ಧರು, ನೀವೇ ಪರಿಶುದ್ಧ ಪರಿಶುದ್ಧರು. ನನ್ನ ಯೇಸುವೇ ಪರಿಶುದ್ಧರು. ತೆರೆದ ಹೃದಯದಿಂದ ಆರಾಧಿಸುವೆ. ನನ್ನ ಯೇಸುವೇ ಪರಿಶುದ್ಧರು. ನೀವೇ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ. ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ನೀವೇ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ. ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ರಕ್ಷಣೆಯ ನಿತ್ಯವೂ ನೀಡಿದೆ. ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ.
ಆರಾಧಿಸುವೆ ನನ್ನೇಶುವೆ ಪರಿಶುದ್ಧರು ನೀವೇ ಪರಿಶುದ್ಧ ಪರಿಶುದ್ಧರು ನನ್ನೇಶುವೆ ಪರಿಶುದ್ಧರು ತೆರೆದ ಹೃದಯದಿಂದ ಆರಾಧಿಸುವೆ ನನ್ನೇಶುವೆ ಪರಿಶುದ್ಧರು ಸಾಕು ಸಾಕು ನನಗೆ ನಿನ್ನ ಪ್ರೀತಿ ಬೇಕು ನನಗೆ ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ ನೀವೇ ಸಾಕು ಸಾಕು ನನಗೆ ನಿನ್ನ ಪ್ರೀತಿ ಬೇಕು ನನಗೆ ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ ರಕ್ಷಣೆಯ ನಿತ್ಯವೂ ನೀಡಿದೆ ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ ರಕ್ಷಣೆಯ ನಿತ್ಯವೂ ನೀಡಿದೆ ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ ಪರಿಶುದ್ಧ ಪರಿಶುದ್ಧರು ನನ್ನೇಶುವೆ ಪರಿಶುದ್ಧರು ತೆರೆದ ಹೃದಯದಿಂದ ಆರಾಧಿಸುವೆ ನನ್ನೇಶುವೆ ನಿಮಗೆ ವಂದನೆ ಕರ್ತಾವೆ ಅಪ್ಪ ನಿಮಗೆ ಮಹಿಮೆ ಕರ್ತಾವೆ ಅಪ್ಪ ತಂದೆಯಾದ ದೇವರೇ ಯೇಸುವೆ ಅಪ್ಪ ನಮ್ಮನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ಅಪ್ಪ ಎಲ್ಲದಕ್ಕೂ ನಾವು ಶಕ್ತರಾಗಿ ಜೀವಿಸಲಿಕ್ಕೆ ಕರ್ತಾವೆ ಅಪ್ಪ ನಮ್ಮ ಸಭೆಯಲ್ಲಿರುವಂಥ ಕರ್ತಾವೆ ಅಪ್ಪ ಎಲ್ಲ ಮಕ್ಕಳನ್ನು ಉಪಯೋಗಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತಾವೆ ಅಪ್ಪ ಪವಿತ್ರ ಆತ್ಮನೇ ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ಅಪ್ಪ ನಿಮಗೆ ಮಹಿಮೆ ಸಲ್ಲಿಸ್ತಾ ಇದ್ದೇವೆ ಕರ್ತಾವೆ ಅಪ್ಪ ಈಗೋ ಕರ್ತಾವೆ ಯೇಸುವೆ ಅಪ್ಪ ಮುಂದಿನ ಆರಾಧನೆ ಭಾಗದಲ್ಲಿ ಕರ್ತಾವೆ ಅಪ್ಪ ನಮ್ಮ ಸಂಗಡ ಕರ್ತಾವೆ ನೀವು ಇರಬೇಕಾಗಿ ಪ್ರಾರ್ಥಿಸ್ತೇನೆ ಅಪ್ಪ ವಾಕ್ಯದ ಭಾಗದಲ್ಲೂ ಕೂಡ ಕರ್ತಾವೆ ಅಪ್ಪ ನೀವು ನಮ್ಮ ಸಂಗಡ ಇರಬೇಕಾಗಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆಯಾದ ದೇವರೇ ಅಪ್ಪ ಪವಿತ್ರಾತ್ಮನೇ ಈ ಆರಾಧನೆಯನ್ನು ಅಪ್ಪ ನಾವು ಹೆಚ್ಚಿಸಿ ಪ್ರಾರ್ಥಿಸ್ತೇನೆ ಪರಲೋಕ ಚೂಳ ತಂದೆಯಾದ ದೇವರೇ ಹಲ್ಲೇಲೂಯಾ ಹಲ್ಲೇಲೂಯಾ ಶಬ್ದವಾಗಿ ಹಾಲೆಲೂಯಾ ಹಲ್ಲೇಲೂಯಾ ನಮ್ಮ ದೇವರು ಒಳ್ಳೆಯವರು ಆಮೆನ್ 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 ಹಾಲೆಲೂಯಾ ಹಲ್ಲೇಲೂಯಾ ಆತನು ನಮಗೆ ಬೆಳಕು ರಕ್ಷಕನಾಗಿದ್ದಾರೆ ಯಾವುದಕ್ಕೂ ಹಂಚುವ ಅವಶ್ಯಕತೆ ಇಲ್ಲ ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ ಆತನೇ ನಮ್ಮ ಬಾಳಿಗೆ ಬೆಳಕು ದಾರಿಗೆ ದೀಪವೂ ಆಗಿದ್ದಾರೆ ಆಮೇನ್ ಆಪತ್ ಕಾಲದಲ್ಲಿ ನಮ್ಮನ್ನು ಬಿಡಿಸುವ ದೇವರಾಗಿದ್ದಾರೆ ಹಾಲೆಲೂಯಾ ನಾಳೆಯ ಕುರಿತು ನನಗೆ ಭಯವಿಲ್ಲ ಅನ್ನೋ ಹಾಡನ್ನು ಹಾಡಿ ದೇವರನ್ನು ಮಹಿಮೆ ಪಡಿಸೋಣ ನಾಳೆಯ ಕುರಿತು ನನಗೆ ಭಯವಿಲ್ಲ ಯೇಸು ಕರ್ತನು ಎಲ್ಲವ ನೋಡಿಕೊಳ್ಳುವ ಎಲ್ಲವ ನೋಡಿಕೊಳ್ಳುವ ನಾಳೆಯ ಕುರಿತು ನನಗೆ ಭಯವಿಲ್ಲ ಯೇಸು ಕರ್ತನು ಎಲ್ಲವ ನೋಡಿಕೊಳ್ಳುವ ಎಲ್ಲವ ನೋಡಿಕೊಳ್ಳುವ ಕರ್ತನು ನನ್ನ ಬೆಳಕು ರಕ್ಷಕನು
ಕುರಿತು ನಮಗೆ ಭಯವಿಲ್ಲ, ಯಾಕೆಂದರೆ ಯೇಸು ಸ್ವಾಮಿ ಎಲ್ಲವನ್ನು ನೋಡಿಕೊಳ್ತಾರೆ. ಆಮೇನ್. ಆಪತ್ತು ಕಾಲದಲ್ಲಿ ಆತನು ಬಿಡಿಸುವ ದೇವರು, ತಂದೆ ತಾಯಿ ಕೈ ಬಿಟ್ಟರು ಕೈ ಬಿಡದ ದೇವರು, ನಮಗೆ ಬೆಳಕು ರಕ್ಷಕನಾಗಿರುವ ಆತನೊಬ್ಬನೇ. ಹಾಲೆಲೂಯಾ. ಯೆಹೋವ ರಾಫಾ, ಯೆಹೋವ ನಿಸ್ಸಿ, ಯೆಹೋವ ಶಾಲೋಮ್, ಯೆಹೋವ ಶಮ್ಮ ಯಾವಾಗಲೂ ನಮ್ಮ ಜೊತೆಯಲ್ಲಿರುವ ಆತನಾಗಿದ್ದಾನೆ. ಹಾಲೆಲೂಯಾ. ಹಾಗೆ ಇರುವ ಜಾಗಗಳಲ್ಲಿ ನಾವು ಎದ್ದು ನಿಂತು ಹಾಡಿ ದೇವರನ್ನು ಮಹಿಮೆ ಪಡಿಸೋಣ.
ಸರ್ವಾಧಿಕಾರಿಯಾದ ದೇವರೇ, ನಮ್ಮ ಮಧ್ಯದಲ್ಲಿ ಚಲಿಸುವ ಆತನೇ, ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವ ಆತನೇ, ನಮ್ಮ ಮಧ್ಯದಲ್ಲಿ ಚಲಿಸುವ ಆತನೇ, ನಮಗೋಸ್ಕರ ಅದ್ಭುತವನ್ನು ಮಾಡುವ ಆತನೇ, ನಮಗೋಸ್ಕರ ಇಳಿದು ಬಂದ ಆತನೇ, ಪವಿತ್ರಾತ್ಮರೇ 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 ಪವಿತ್ರಾತ್ಮರೇ, ನಿಮಗೆ ವಂದನೆಗಳು ಪವಿತ್ರಾತ್ಮರೇ, ನಿಮಗೆ ವಂದನೆಗಳು ಪವಿತ್ರಾತ್ಮರೇ. ನಿಮ್ಮ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ಅಪ್ಪ, ನಿಮ್ಮ ಬಿಡುಗಡೆಗಾಗಿ ಸ್ತೋತ್ರ ಅಪ್ಪ, ನೀವಿಲ್ಲಿ ಚಲಿಸುತ್ತಿರೋದಕ್ಕಾಗಿ ಸ್ತೋತ್ರ ಅಪ್ಪ, ಅದ್ಭುತಗಳು ಮಾಡುತ್ತಿರೋದಕ್ಕಾಗಿ ಸ್ತೋತ್ರ, ಅತಿಶಯಗಳು ನಾವು ಕಾಣುವುದಕ್ಕಾಗಿ ಸ್ತೋತ್ರ, ಸೂಚಕ ಕಾರ್ಯಗಳು ನಾವು ಕಾಣುವುದಕ್ಕಾಗಿ ಸ್ತೋತ್ರ. ಮುಚ್ಚಿರುವ ಬಾಗಿಲುಗಳು, ತೆರೆಯಲಿಕ್ಕಾಗದ ಬಾಗಿಲುಗಳು ನಮಗೋಸ್ಕರ ತೆರೆದಿದ್ದಕ್ಕಾಗಿ ಸ್ತೋತ್ರ. ಕೆಲ ಬಾಗಿಲುಗಳು ವಿರುದ್ಧವಾಗಿ ನಮಗೆ ನಿಂತಿರುವ ಬಾಗಿಲುಗಳು ಮುಚ್ಚಿದಕ್ಕಾಗಿ ಸ್ತೋತ್ರ. ಗೋಲಿಯಾತನ ಘೋಷಣೆಗಳನ್ನು ಕೆಡವಿದಾತನೇ ಸ್ತೋತ್ರ. ಎರಿಕೋ ಕೋಟೆಗಳನ್ನು ಆರಿಸಿಬಿಟ್ಟವನೇ ಸ್ತೋತ್ರ. ಯೋರ್ದಾನ್ ನದಿಯನ್ನು ವಿಭಜಿಸಿದಾತನೇ ಸ್ತೋತ್ರ. ಕೆಂಪು ಸಮುದ್ರವನ್ನು ವಿಭಜಿಸಿದಾತನೇ ಸ್ತೋತ್ರ. ಅರಣ್ಯದಲ್ಲಿ ನಮಗೆ ಮಾರ್ಗವನ್ನು ತೆರೆದಾತನೇ ಸ್ತೋತ್ರ. ಓ ಬರಲುಗಾಡಿನಲ್ಲಿ ನದಿಯ ಬುಗ್ಗೆಗಳನ್ನು ಉಕ್ಕಿಸುವಾತನೇ ಸ್ತೋತ್ರ. ಓ ಅಂಗೈಯಷ್ಟು ಮೇಘವನ್ನು ನೋಡುವಾಗ ಆಹಾಬನ ರಥಗಳ ಮುಂದೆ ಓಡಲಿಕ್ಕೆ ಬೇಕಾದ ಬಲವನ್ನು ಕೊಟ್ಟಾತನೇ ಸ್ತೋತ್ರ. ಆಹಾಬನ ಎಲ್ಲ ರಥಗಳು ನಡುಗೆ ಓಡುವ ಹಾಗೆ ಗುಡುಗು ಮಿಂಚು ಮಳೆಯಾಗಿ ಅಕ್ಕಿಯ ಮಳೆ ಸುರಿಯುವುದಕ್ಕಾಗಿ ಸ್ತೋತ್ರ. ಉಜ್ಜೀವನ ಗಾಳಿ ಬೀಸುವುದಕ್ಕಾಗಿ ಸ್ತೋತ್ರ. ಕೆಲ ಘೋಷಣೆಗಳನ್ನು, ಕೆಲ ವಿರುದ್ಧವಾಗಿರೋ ಘೋಷಣೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ಒಟ್ಟಾಗಿ ಇವತ್ತು ಕ್ಯಾನ್ಸಲ್ ಮಾಡುತ್ತಾ ಇದ್ದೇವೆ. ವಿರುದ್ಧವಾಗಿ, ಸಭೆಗೆ ವಿರುದ್ಧವಾಗಿ, ಸಭಾ ಮಕ್ಕಳ ವಿರುದ್ಧವಾಗಿ, ಕನ್ಸ್ಟ್ರಕ್ಷನ್ಗೆ ವಿರುದ್ಧವಾಗಿ, ಆಶೀರ್ವಾದಕ್ಕೆ ವಿರುದ್ಧವಾಗಿ ಶತ್ರು ಘೋಷಿಸಿರುವ ಘೋಷಣೆಗಳನ್ನು ಯೇಸುವಿನ ನಾಮದಲ್ಲಿ ಎಲಿಯನ ದೇವರ ಹೆಸರನ್ನು ಹೇಳಿ ಅದನ್ನು ಅಳಿಸಿ ಬಿಡುತ್ತಾ ಇದ್ದಾವೆ. ಗೋಲಿಯಾತನ ಘೋಷಣೆಗಳನ್ನು ಕೆಡವಿದಾತನೇ ಸ್ತೋತ್ರ. ಹಾಮಾನನ ಎಲ್ಲ ಗೂಢಾಲೋಚನೆಗಳನ್ನು ಬಹಿರಂಗಪಡಿಸಿ ಎಲ್ಲ ಲಯ ಮಾಡಿದಕ್ಕಾಗಿ ಸ್ತೋತ್ರ. ಮೊರ್ದೆಕಾಯ ದೇವರಿಗೆ ಸ್ತೋತ್ರ. ಎಸ್ತೇರಳ ದೇವರಿಗೆ ಸ್ತೋತ್ರ. ಅಬ್ರಹಾಮನ ದೇವರಿಗೆ ಸ್ತೋತ್ರ. ನಮಗೋಸ್ಕರ ಕಾರ್ಯ ಮಾಡುವ ದೇವರೇ, ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ಅಪ್ಪ. ಒಂದು ಜಯದ ಘೋಷವನ್ನು ನಾವಿಲ್ಲಿ ಘೋಷಿಸ್ತಾ ಇದ್ದೇವೆ. ನಮ್ಮಿಂದಲ್ಲ, ನಮ್ಮನ್ನು ಬಲಪಡಿಸುವ ಕ್ರಿಸ್ತನಲ್ಲಿದ್ದುಕೊಂಡು ನಾವು ಜಯಿಸುತ್ತೇವೆ. ಈ ಸಭೆ ಜಯಿಸುತ್ತದೆ ಅಪ್ಪ. ನಿಮ್ಮ ಬಲದಿಂದ ನೀವು ಈ ಸಭೆಯಲ್ಲಿದ್ದೀರಾ ಎಂದು ತೋರ್ಪಡಿಸುವಂತ ಕೆಲ ಘೋಷಣೆಗಳು, ಕೆಲ ಸೂಚಕ ಕಾರ್ಯಗಳು, ಕೆಲ ಮಾತ್ ಕಾರ್ಯಗಳು, ಅದ್ಭುತಗಳು ಈ ದಿವಸದಲ್ಲಿ ನಾವು ಕಾಣುವುದಕ್ಕಾಗಿ ಸ್ತೋತ್ರ ಅಪ್ಪ. ಬೇಡದ ಘೋಷಣೆಗಳನ್ನು, ಬೇಡದ ಪತ್ರಗಳನ್ನು, ಬೇಡದ ಕಾನೂನುಗಳನ್ನು, ಬೇಡದ ಗೋಲಿಯ ಸಾಮಾನರನ್ನು ಲಯ ಮಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಮಹಿಮೆಯಲ್ಲಿ ತೋರ್ಪಡಿಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮಕ್ಕೆ ಸಕಲ ಮಹಿಮೆಯಪ್ಪ. ಎಲ್ಲ ಸ್ತುತಿ ಘನ ಮಹಿಮೆಯಲ್ಲಿ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವು ಒಂದು ನಿಮಿಷ ಪ್ರಾರ್ಥನೆ ಮಾಡಿದ ಮೇಲೆ ನಾವು ಕೆಲ ವಾಕ್ಯ ಧ್ಯಾನ ಮಾಡೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಮಹಾಪ್ರೀತಿಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಗಾಗಿ ನಾವು ನಿಮಗೆ ವಂದನೆ ಸಲ್ಲಿಸುತ್ತೇನೆ. ನಿನ್ನ ದಯೆಗಾಗಿ ನಾವು ಆರಾಧನೆ ಅರ್ಪಿಸುತ್ತೇನೆ. ಈ ಭಾನುವಾರ ನಾವು ಈ ರೀತಿಯಾಗಿ ಕಾಣಿಸಿಕೊಳ್ಳೋದೊಂದು ದೇವರೇ ನಮಗೆ ನಂಬಲಿಕ್ಕೆ ಆಗದ ಕಾರ್ಯ. ಅಪ್ಪ, ನಿನ್ನ ಪ್ರೀತಿ ಮುಖಾಂತರವಾಗಿ, ತಂದೆಯೇ ನಿನ್ನ ಕರುಣೆ ಮುಖಾಂತರವಾಗಿ, ದೇವರೇ ನಿನ್ನ ದಯೆ ಮುಖಾಂತರವಾಗಿ, ದೇವ ನಮ್ಮನ್ನು ಈ ಸ್ಥಿತಿಗೆ ನಿನ್ನ ದೇವರೇ ತಂದು ನಿಲ್ಲಿಸುವ ನಿನ್ನ ಮಹಾ ಕರುಣೆಗಾಗಿ ನಾವು ಹೃದಯಪೂರ್ವಕವಾದ ಸ್ತುತಿ ಸ್ತೋತ್ರಗಳು ಸಲ್ಲಿಸುತ್ತೇವೆ. ದೇವಾದಿ ದೇವನೇ ಸ್ತೋತ್ರ, ರಾಜಾದಿ ರಾಜಾವೇ ಸ್ತೋತ್ರ. ಓ ತಾಯಿಯ ಗರ್ಭದಲ್ಲಿ ನಿಮ್ಮನ್ನು ರೂಪಿಸಲಿಕ್ಕೆ ಮುಂದೆ ನಾನು ನಿನ್ನನ್ನು ಕಂಡಿದ್ದೇನೆಂದು ಹೇಳಿದ ಕರ್ತನೇ, ಓ ಈ ಸಭೆಯನ್ನು ಈ ಮಂಜನಗಳಲ್ಲಿ ಸ್ಥಾಪನವಾಗಲಿಕ್ಕೆ ಮುಂಚಿತವಾಗಿ ಈ ಸಭೆಯನ್ನು ನೋಡಿದ ದೇವರೇ ನಿಮಗೆ ಸ್ತೋತ್ರವಾಗಲಿ. ಇದು ದೇವರ ಸಂಕಲ್ಪದಲ್ಲಿ ಇರುವಂಥದ್ದು, ಇದು ದೇವರ ಚಿತ್ತದಲ್ಲಿ ಇರುವಂಥದ್ದು, ಇದು ದೇವರ ಆಲೋಚನೆಯಲ್ಲಿ ಇರುವಂಥದ್ದು ಆಗಿದ್ದಕ್ಕಾಗಿ ಇಲ್ಲಿ ತನಕ ನಡೆಸಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರ.
ಈ ಸಭೆಯ ಬಗ್ಗೆ ಇರುವ ನಿಮ್ಮ ಸಂಕಲ್ಪವು ದೇವರೇ ನೀ ಪೂರ್ತಿಗೊಳಿಸಿಕೊಂಡು ಬರುವುದಕ್ಕಾಗಿ ಸ್ತೋತ್ರ. ದೇವರೇ, ಓ ದರ್ಶನವು ಅದನ್ನು ಸಮಾಪ್ತಿಗೆ ಬರ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮಗೆ ವಂದನೆ ಸಲ್ಲಿಸುತ್ತೇನೆ ಸ್ವಾಮಿ. ಈ ಸಭೆಯ ಬಗ್ಗೆ ಇರುವ ನಿಮ್ಮ ಚಿತ್ತ ಪೂರ್ತಿಗೊಳಿಸೋದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯೇ, ಈ ದಿನದಲ್ಲಿಯೂ ದೇವರ ನಿನ್ನ ದಾಸನಾದ ನನ್ನ ಮೂಲಕ ಈ ಮಕ್ಕಳಿಗೆ ಈ ಸಭೆಯ ಬಗ್ಗೆ ದೇವರೇ ಏನು ಆಲೋಚನೆಗಳು ಕೊಡಲಿಕ್ಕಿದೆಯೋ ಅದನ್ನು ದೇವರೇ ಪವಿತ್ರಾತ್ಮನು ಮುಚ್ಚುಮರೆಯಿಲ್ಲದೆ ಪ್ರಕಟಿಸಿಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ತಂದೆಯೇ, ನಿಮ್ಮ ಪಾದ ಸನ್ನಿಧಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ಪ್ರಾರ್ಥನೆ ಕೇಳಿದ ದೇವರಿಗೆ ಎರಡು ಕೈಗಳೆತ್ತಿ ಶಬ್ದವಾಗಿ ಸ್ತೋತ್ರ ಮಾಡೋಣ. ಆಮೇನ್, ಆಮೇನ್. 2 ಕೊರಿಂಥ್ಯ 4ನೇ ಅಧ್ಯಾಯ 4ನೇ ವಾಕ್ಯ ಒಂದು ಸಾರಿ ಓದಿ, ಆಮೇಲೆ 7, 8, 9 ವಾಕ್ಯ ಒಂದು ಸಾರಿ ಓದಿ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಪ್ರೈಸ್ ಗಾಡ್, ಹಾಲೆಲೂಯಾ. ಈ ಪ್ರಪಂಚದ ದೇವರು ಎಂದು ಅಲ್ಲಿ ಬರೆದಿದೆ ಅಲ್ವಾ? ಈ ಪ್ರಪಂಚದ ದೇವರು, ನಮ್ಮ ದೇವರು ಪರಲೋಕದಲ್ಲಿದ್ದಾರೆ. ಪರಲೋಕದಿಂದ ನಮಗೆ ಸದುತ್ತರದೆ ಪಾಲಿಸುತ್ತಾರೆ. ಆದರೆ ನಾವು ಪರಲೋಕದ ಸಂಸ್ಥಾನದವರು, ಪರಲೋಕದ ದೇವರ ಮಕ್ಕಳು ನಾವಾಗಿರುವಾಗೆ ಈ ಪ್ರಪಂಚದ ಒಂದು ದೇವರು, ಈ ಪ್ರಪಂಚದ ದೇವರು ಹೇಳುವಾಗ ಅದು ಸೈತಾನನು. ಹಾಲೆಲೂಯಾ. ಈಗ ದೇವರು ಸೈತಾನನನ್ನು ಪರಲೋಕದಿಂದ ದೊಬ್ಬಿಬಿಟ್ಟಿದೆ. ಅವನು ಅಹಂಕಾರ ಪಡುವಾಗ ಸೈತಾನನನ್ನು ಪರಲೋಕದಿಂದ ದೊಬ್ಬಿ ಬಿಡುವಾಗ ಸೈತಾನನು ಪರಲೋಕದಿಂದ ಭೂಮಿಗೆ ದೊಬ್ಬಲ್ಪಟ್ಟಿದ್ದಾನೆ. ಅದಕ್ಕೆ ಭೂಮಿಯಲ್ಲಿ ಅಧಿಕಾರ ನಡೆಸ್ತಾನೆ. ಆದರೆ ಅವರು ಪರಲೋಕದಲ್ಲಿ ವಾಸಿಸುವಂಥ ಪರಲೋಕದ ಶರೀರಿಗಳಾಗಿದ್ದ ಕಾರಣ ಮನುಷ್ಯ ಶರೀರದಲ್ಲಿ ಅವರು ಭೂಮಿಯಲ್ಲಿ ಕಾಣಿಸ್ತಾ ಇಲ್ಲ. ಮತ್ತು ಅವರ ವಾಸ ಪೌಳಪೋಸ್ತಲನು ಹೇಳುತ್ತಾರೆ ಎಫೆಸ್ಯ ಪತ್ರಿಕೆಯಲ್ಲಿ, ಆಕಾಶ ಮಂಡಲಗಳಲ್ಲಿ ದುರಾತ್ಮ ಶಕ್ತಿಗಳಾಗಿ ತಿರುಗಾಡ್ತಾ ಇದ್ದಾರೆ. ಹಾಲೆಲೂಯಾ. ಇದು ನಾವು ಅರ್ಥ ಮಾಡಬೇಕು. ಪರಲೋಕದಲ್ಲಿ ನಮಗೆ ದೇವರಿದ್ದಾರೆ, ನಾವು ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಪರಲೋಕದಲ್ಲಿರುವಂಥ ದೇವರಿಗೂ ಭೂಮಿಯಲ್ಲಿ ವಾಸ ಮಾಡುವ ನಮಗೂ ಮಧ್ಯದಲ್ಲಿ ಆಕಾಶ ಮಂಡಲದಲ್ಲಿ ದುರಾತ್ಮ ಶಕ್ತಿಗಳು ಕ್ರಿಯೆ ಮಾಡ್ತಾ ಇದ್ದಾರೆ. ಹಾಲೆಲೂಯಾ. ನಾವಿದು ಗ್ರಹಿಸಿಕೊಳ್ಳಬೇಕು. ಹಾಲೆಲೂಯಾ. ನಾವು ದೇವರಲ್ಲಿ ಇರುವಾಗ, ನಾವು ಪರಲೋಕದ ದೇವರ ಮಕ್ಕಳಾಗಿ ಆ ದೇವರ ಪ್ರಜೆಗಳಂದ ಆ ಸ್ಥಾನದಲ್ಲಿ ಇರುವಾಗ ದೇವರ ವಾಕ್ಯ ನಮಗೆ ಹೇಳ್ತಾ ಇದ್ದಾರೆ, ಆ ನಂಬುವವರಲ್ಲಿ ಕ್ರಿಸ್ತನ ಆತ್ಮನು ನಮ್ಮ ಹೃದಯಗಳಲ್ಲಿ ಕೊಟ್ಟಿರುತ್ತಾರೆ. ಈಗ ದೇವರು ಆತ್ಮನಾಗಿ ನಮ್ಮಲ್ಲಿ ವಾಸ ಮಾಡ್ತಾರೆ. ದೇವರು ಪರಲೋಕದಲ್ಲಿದ್ದಾರೆ, ಆದರೆ ದೇವರು ಆತ್ಮಸ್ವರೂಪನಾಗಿ ನಂಬುವವರ ಹೃದಯದಲ್ಲಿಯೂ ವಾಸ ಮಾಡ್ತಾರೆ. ಹಾಲೆಲೂಯಾ. ಪರಲೋಕದ ದೇವರು, ಆ ದೇವರಾತ್ಮನು ನಮ್ಮಲ್ಲಿ, ಆವಾಗ ತಂದೆಗೂ ಮಕ್ಕಳಿಗಿರುವಂಥ ಸಂಬಂಧದಲ್ಲಿ ನಾವಿರ್ತೇವೆ. ಆದರೆ ನಮ್ಮ ಸಂಬಂಧವನ್ನು ಮುರಿದಾಕಲಿಕ್ಕಾಗಿ ಈ ಪ್ರಪಂಚದ ದೇವರು ಹುಡುಕ್ತಾ ಇರ್ತಾನೆ. ಪೇತ್ರನ ಅಪೊಸ್ತಲನು ಹೇಳ್ತಾ ಇದ್ದಾರೆ, ಹೀಗೆ ನಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಗೋಪಾದಲ್ಲಿ ಯಾರನ್ನು ನುಂಗಿಲಿ ಎಂದು ಹುಡುಕಿ ತಿರುಗಾಡ್ತಾ ಇದ್ದಾನೆ. ನೆಕ್ಸ್ಟ್ ವಾಕ್ಯ ಹೇಳ್ತಾ ಇದ್ದಾನೆ, ನಂಬಿಕೆಯಲ್ಲಿ ದೃಢವಾಗಿ ನಿಂದು ಅವನನ್ನು ಎದುರಿಸಿರಿ. ಹಾಗಾದರೆ ಸೈತಾನನು ಹುಡುಕಿ ತಿರುಗಾಡಿ ಯಾರನ್ನು ನುಂಗಬೇಕು ಅಂದಿರುವಾಗ ಅವನನ್ನು ಆ ನುಂಗದೆ ಸೈತಾನನಿಂದ ಬಿಡುಗಡೆ ಹೊಂದಿಕೊಳ್ಳಿಕ್ಕಿರುವಂಥ ಒಂದೇ ಒಂದು ಮಾರ್ಗ ನಂಬಿಕೆಯಲ್ಲಿ ಸ್ಥಿರವಾಗಿರೋದು. ಹಾಲೆಲೂಯಾ, ಹಾಲೆಲೂಯಾ. ಪೌಳಪೋಸ್ತಲನು ಪವಿತ್ರಾತ್ಮ ಪ್ರೇರಿತನಾಗಿ ಕೊರಿಂಥಿಯ ಸಭೆಯವರಿಗೆ ಹೇಳ್ತಾ ಇದ್ದಾರೆ, ನೋಡಿ, ನಂಬಿಕೆಯಿಲ್ಲದವರ ಹೃದಯವನ್ನು ಈ ಪ್ರಪಂಚದ ದೇವರು ಮಂಗು ಮಾಡಿ ಅವರನ್ನು ನಷ್ಟಪಡಿಸಬೇಕು ಎಂದು ನೋಡ್ತಾ ಇದ್ದಾನೆ. ಸುವಾರ್ತೆಯ ಬೆಳಕು
ಅವರಲ್ಲಿ ಉದಯವಾಗಬಾರದು ಎಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದ ಮನಸ್ಸು ಮಂಗು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ನಾವು ಹುಷಾರಾಗಬೇಕಾಗಿದ್ದು ಏನಂದರೆ, ಸುವಾರ್ತೆಯ ಬೆಳಕು ನನ್ನಲ್ಲಿ ಹೊಳೆಯಬೇಕು. ಸುವಾರ್ತೆಯ ಬೆಳಕು ನನ್ನಲ್ಲಿ ಮಂಗಾಗಿ ಹೋಗಬಾರದು. ಹೇಳಿ ನೋಡಿ, ಸುವಾರ್ತೆಯ ಬೆಳಕು ನನ್ನಲ್ಲಿ ಮಂಗಾಗಿ ಹೋಗಬಾರದು, ಸುವಾರ್ತೆಯ ಬೆಳಕು ನನ್ನಲ್ಲಿ ಪ್ರಕಾಶಿಸಬೇಕು. ಹಲ್ಲೆಲೂಯಾ. ಈ ಒಂದು ಸಮಸ್ಯೆ ವಿಶ್ವಾಸಿಗಳಿಗೆ, ನಂಬದವರಿಗೇನು ಹೋರಾಟ ಇಲ್ಲ, ನಂಬುವವರಿಗೆ ಹೋರಾಟ ಇರುತ್ತದೆ. ನಂಬಿಕೆಯಿಂದ ನಮ್ಮನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗುವಂಥ ಹೋರಾಟ ಇರುತ್ತದೆ. ಇದು ಯಾರು ಮಾಡೋದು ಗೊತ್ತಾ? ಈ ಪ್ರಪಂಚದ ದೇವರು. ಈ ಪ್ರಪಂಚದ ದೇವರಾಗಿರೋ ಸೈತಾನಿಂಗೆ ಹುಡುಕ್ತಾ ಇರ್ತಾನೆ. ಯಾರು ವೀಕಾಗಿದ್ದಾರೆ, ನಂಬಿಕೆಯಲ್ಲಿ ವೀಕಾಗಿದ್ದಾರೆ, ಅವರ ಮನಸ್ಸು ಮಂಗು ಮಾಡಿಬಿಡೋದು. ಅಯ್ಯೋ ಇದೆಲ್ಲ ನಿಜೇನಾ, ಇದೆಲ್ಲ ಸತ್ಯವಾದರೆ ಹಿಂಗೆಲ್ಲ ಆಗ್ತಾ ಇದೆಯಾ, ಈಗ ನೋಡಿ ಎಷ್ಟೋ ಜನ ಚರ್ಚ್ಗೆ ಬರೆದವರು ಅಷ್ಟು ಚೆನ್ನಾಗಿದ್ದಾರೆ, ಅವ್ರಿಗೇನು ತೊಂದರೆ ಇಲ್ಲ, ನಾವು ಬಂದರೂ ನಮ್ಮ ಕಷ್ಟ, ಹಂಗೆ ಹಿಂಗೆಲ್ಲ ಮನಸ್ಸಿನಲ್ಲಿ ಬೇಡದ ಆಲೋಚನೆ ಕೊಡೋದು ಯಾರು? ಈ ಪ್ರಪಂಚದ ದೇವರಾಗಿರುವ ಸೈತಾನನು. ಹಂಗೆ ಮಾಡಿ 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 ಲಾಸ್ಟ್ ಏನು ಮಾಡಿ ಮನಸ್ಸು ಮಂಗಾಗಿ ಹೋಗ್ಬಿಡ್ತದೆ. ಇಂಟ್ರೆಸ್ಟೇ ಇಲ್ಲದೆ ಹೋಗ್ಬಿಡ್ತದೆ. ಸಭೆಗೆ ಬರಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಆರಾಧನೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಮನೆಯಲ್ಲಿ ಪ್ರೇಯರ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ವಾಕ್ಯ ಓದಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಈ ಥರ ಮಂಗತನಕ್ಕೆ ನಮ್ಮನ್ನು ತಗೊಂಡೋಗಿ ಕುಂಟಿಸಿಬಿಡೋದು ಯಾರು? ಈ ಪ್ರಪಂಚ ದೇವರಾಗಿರುವ ಸೈತಾನು. ನೀವೀಗ ಹೇಳಿ, ನಾವು ಈ ಸೈತಾನನಿಗೆ ಬಿಟ್ಟು ಕೊಡಬೇಕಾ ಬೇಡವಾ? ಕೊಡಬೇಕಾ? ಈ ಸೈತಾನನಿಗೆ ಆಯ್ತಪ್ಪ ನೀನು ಹೇಳ್ತಾರೇನೆ ಆಗಲಿ ಬಿಟ್ಟು ಕೊಡಬೇಕಾ? ಹೇಳಿ. ದೇವರ ಮಕ್ಕಳಾಗಿರೋ ನಮಗೊಂದು ರೋಷ ಇರಬೇಕು. ದೇವರ ಮಕ್ಕಳಾಗಿರುವ ನಾವು ಈ ಭೂಮಿಯಲ್ಲಿ ಹೊಳೆಯುವ ನಕ್ಷತ್ರಗಳಾಗಿರಬೇಕಾದ ನಾವುಗಳು ಸುವಾರ್ತೆಯ ಬೆಳಕಿನಲ್ಲಿ ಪ್ರಕಾಶಿಸಬೇಕಾದ ನಮ್ಮನ್ನು ಮಂಗು ಮಾಡಲಿಕ್ಕೆ ಬಂದಿದೆಯಾ ದುರಾತ್ಮನೆ? ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ನಿನಗೆ ಅಧಿಕಾರ ಇಲ್ಲ. ಹಿಂಗೆ ಹೇಳಬೇಕಾ ಬೇಡವಾ? ಹಲ್ಲೆಲೂಯಾ. ನಾವು ಈ ಎಚ್ಚರಿಕೆಯಲ್ಲಿ ನಾವಿದ್ದರೆ ನಾವು ಸೋತೋಗಲ್ಲ. ಹಲ್ಲೆಲೂಯಾ. ಸರಿ, ಮಂಗತನಕ್ಕೆ ನಮ್ಮನ್ನು ಎಳಕೊಂಡು ಹೋಗುವಂಥ ಶಕ್ತಿ ದೇವರದಲ್ಲ, ಅದು ದುರಾತ್ಮನದು. ನಮ್ಮನ್ನು ಸಭೆಯಿಂದ, ಆರಾಧನೆಯಿಂದ, ಕೂಟಗಳಿಂದ ದೂರ ಮಾಡೋದು ದೇವರಲ್ಲ, ಸೈತಾನನು. ಅದಕ್ಕೆ ಸಾಹಚರ್ಯ ಯಾವುದೋ ಎಲ್ಲ ಆಗಿರಬಹುದು. ಕೆಲಸದಲ್ಲಿ ಬಿಡುವಿಲ್ಲದಿರ್ಬೋದಾಗಿರ್ಬೋದು, ಮನೆಯಲ್ಲಿ ನೆಂಟರು ಬರೋದಾಗಿರ್ಬೋದು, ಈಗ ಗಾಡಿ ಕಟ್ಟೋಗೋದಾಗಿರ್ಬೋದು, ಗಾಡಿ ಬೆಳಗ್ಗೆ ಸ್ಟಾರ್ಟ್ ಆಗೋದೇ ಇರ್ಬೋದು. ಈ ಥರ ಎಲ್ಲ ಬರುವಾಗ ನಿಮ್ಮನ್ನು ಮಂಗತನದಲ್ಲಿ ಇರಿಸಬೇಕೆಂಬುದ ಸೈತಾನನ ಕುತಂತ್ರ ಇರ್ಬೋದು. ಹಲ್ಲೆಲೂಯಾ. ಇದು ನೀವು ಅರ್ಥ ಮಾಡಿ ಅದರಲ್ಲಿ ಸ್ಪಂದಿಸಿದರೆ ಸೈತಾನನ ಕೆಲಸ ನಡೆಯಲ್ಲ. ಓಕೆ, ಒಂದು ಅದು ಅರ್ಥ ಆಯ್ತಾ? ನೆಕ್ಸ್ಟು ನಾವು ನೋಡಿ 7, 8, 9, 10. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಯೇಸುವಿನ ಜೀವವು ನಮ್ಮ ಮರ್ತ್ಯ ಶರೀರದಲ್ಲಿ ಉಂಡೆಂದು ತೋರಿ ಬರುವುದಕ್ಕಾಗಿ ಬದುಕಿರುವ ನಾವು ಯೇಸುವಿನ ನಿಮಿತ್ತ ಯಾವಾಗಲೂ ಮರಣಕ್ಕೆ ಒಪ್ಪಿಸಲ್ಪಡುತ್ತಾ ಇದ್ದೇವೆ. ಹೀಗೆ ನಮ್ಮಲ್ಲಿ ಮರಣವು ಪ್ರವರ್ತಿಸುತ್ತದೆ, ಆದರೆ ನಿಮ್ಮಲ್ಲಿ ಜೀವವು ಪ್ರವರ್ತಿಸುತ್ತದೆ. ಹಲ್ಲೆಲೂಯಾ. ಫಸ್ಟ್ ಹೇಳಿದ ವಾಕ್ಯದ ಜೊತೆಯಲ್ಲಿ ಈ ವಾಕ್ಯ ಕೂಡ ಅರ್ಥ ಮಾಡಿದರೆ ನಾವು ಯಾವತ್ತೂ ನಿರಾಶೆ ಪಟ್ಟು ಹೋಗಲ್ಲ.
ಹಲ್ಲೆಲೂಯಾ. ಕೊರಿಂಥಿಯ ಸಭೆಯವರಿಗಾಗಿ ಪೌಲಪ್ಪೋಸ್ತಲನು ಈ ಮಾತು ಹೇಳುವಾಗ, ಕೊರಿಂಥಿಯ ಸಭೆಯ ಮಕ್ಕಳೇ, ನಿಮ್ಮನ್ನು ಮಂಗು ಮಾಡಲಿಕ್ಕೆ ಸೈತಾನ ನೋಡುವುದು, ಆದರೆ ನಾವಾದರೂ ನಿಮ್ಮನ್ನು ಸುವಾರ್ತೆಯ ಬೆಳಕಿನಲ್ಲಿ ಪ್ರಕಾಶಪಡಿಸಲಿಕ್ಕೆ ನೋಡೋದು. ಇದು ಪೌಲಪ್ಪೋಸ್ತಲನು ಹೇಳಿದ ಥರ ಹೀಗೆ ಮಂಜನಗಳ್ಳಿ ಸಭೆಯ ಮಕ್ಕಳೇ, ನಿಮ್ಮನ್ನು ಸೈತಾನನು ಮಂಗು ಮಾಡಲಿಕ್ಕೆ ನೋಡೋದು, ನಾವಾದರೂ ನಿಮ್ಮನ್ನು ಸುವಾರ್ತೆಯ ಬೆಳಕಿನಲ್ಲಿ ಪ್ರಕಾಶಪಡಿಸಲಿಕ್ಕೆ ನೋಡೋದು. ಆ ಪ್ರಕಾಶಪಡಿಸಲಿಕ್ಕಾಗಿ ನೋಡಿ ನಮ್ಮ ಬಗ್ಗೆ ಹೇಳ್ತಾ ಇದೆ, ಲಾಸ್ಟ್ ನಿಮ್ಮ ಬಗ್ಗೆ ಹೇಳ್ತಾ ಇದೆ. ಏನಂದು ಗೊತ್ತಾ? ಬೆಲಾದಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಖಡ್ಗಗಳಲ್ಲಿ ನಮಗುಂಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪ್ರಪಂಚದ ದೇವರಾಗಿರುವ ಸೈತಾನನು ಮಂಗು ಮಾಡಲಿಕ್ಕೆ ನೋಡುವಾಗ ಆ ಮಂಗುತನದಿಂದ ಜನರನ್ನು ಪ್ರಕಾಶಗೊಳಿಸಲಿಕ್ಕಿರುವಂಥ ಶಕ್ತಿ ನಮ್ಮಿಂದ ಬಂದಿದಲ್ಲ. ಮತ್ತೆ ಈ ಅತ್ಯಂತ ವಿಶೇಷ ಶಕ್ತಿ ದೇವರ ಶಕ್ತಿಯಾಗಿ ಈ ಮಣ್ಣಿನ ಪಾನೆಯೊಳಗಡೆ ದೇವರು ತುಂಬಿಸಿ ಇಟ್ಟಿದ್ದಾರೆ. ಅರ್ಥ ಆಗಿದೆಯಾ? ಸಭೆಯ ಮಕ್ಕಳು ಮಂಗುತನಕ್ಕೆ ಸೈತಾನ ಎಳಕೊಂಡು ಹೋಗಿ ಅವರನ್ನು ಮಂಗುತನದಲ್ಲಿ ಅವರನ್ನು ನಿರಾಶಪಡಿಸಿ ವಿಶ್ವಾಸದಲ್ಲಿ ಹಿಂಜರಿದು ಅವರು ನಂಬಿಕೆಯಲ್ಲಿ ಕಂಗಟ್ಟು ಹೋಗುವಂಥ ಸ್ಥಿತಿ ಬರುವಾಗ ಆ ಸಭೆಯ ಮಕ್ಕಳನ್ನು ಸುವಾರ್ತೆಯ ಬೆಳಕಿನಲ್ಲಿ ಪ್ರಕಾಶಗೊಳಿಸಿ ನಿಲ್ಲಿಸಲಿಕ್ಕಾಗಿ ದೇವರ ಅತ್ಯಂತ ವಿಶೇಷವಾದ ಶಕ್ತಿ ಈ ಮಣ್ಣಿನ ಖಡ್ಗಗಳಲ್ಲಿ ದೇವರು ತುಂಬಿಸಿಟ್ಟಿದ್ದಾರೆ. ಸಂತೋಷವಾಗಿದ್ದರೆ ಸ್ತೋತ್ರ ಮಾಡು. ನಿಮ್ಮನ್ನು ಬಲಪಡಿಸಲಿಕ್ಕಾಗಿ ನಮ್ಮ ಹೃದಯಗಳಲ್ಲಿ ದೇವರು ಅತ್ಯಂತ ವಿಶೇಷ ಶಕ್ತಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ನಿಮ್ಮನ್ನು ಸೈತಾನನು ಮಂಗಿತನದಲ್ಲಿ ನಡೆಸಿಕೊಂಡು ಹೋಗದೆ ಸುವಾರ್ತೆಯ ಬೆಳಕು ನಿಮ್ಮಲ್ಲಿ ಪ್ರಕಾಶ ಆಗಲೇಬೇಕು ಅಂತ ಹೇಳಿ ದೇವರ ಶಕ್ತಿ ನಮಗೆ ಕೊಟ್ಟಿದ್ದಾರೆ. ಆದರೆ ಸರ್ವ ವಿಷಯದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಗಡ ಪಡುವವರಲ್ಲ. ಆಮೇನ್, ಆಮೇನ್, ಆಮೇನ್. ಸರ್ವ ವಿಷಯದಲ್ಲಿ ಸೇವಕರಾದ ನಮಗೆ ಇಕ್ಕಟ್ಟು ಬಂದಿದ್ರು ನಾವು ಸಂಗಡ ಪಡಲ್ಲ. ನಮಗೆ ಸಂಗಡ ಬರುವುದೇನು ಗೊತ್ತಾ? ನಿಮಗೆ ಇಕ್ಕಟ್ಟು ಬರುವಾಗ ನಮಗೆ ಸಂಗಡ ಬರುವುದು. ಓಕೆ, 1 2. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಡುವವರಲ್ಲ. ಜನ ಹಿಂಸೆ ಪಡಿಸಬಹುದು, ವಿರೋಧಿಗಳಿಂದ ಹಿಂಸೆಗಳಾಗಬಹುದು, ಶಾರೀರಿಕವಾದ ಹಿಂಸೆಗಳು, ಮಾನಸಿಕವಾದ ಹಿಂಸೆಗಳು, ಮಾತಿನಲ್ಲಿ ಬೇಜಾರು ಮಾಡಿಸೋದು, ಶರೀರದಲ್ಲಿ ಬೇಜಾರು ಮಾಡಿಸೋದು, ಆ ಥರ ಅನೇಕ ಹಿಂಸೆಗಳಿಗೆ ಒಳಪಡಬಹುದು. ಹಿಂಸಕ್ಕೆ ಒಳಪಡುವರಾದರೂ ಕೈ ಬಿಡಲ್ಪಟ್ಟವರಲ್ಲ. ನಾವು ಕೈ ಬಿಡಲ್ಪಟ್ಟು ಇನ್ನು ಇವನಿಗೆ ಗೆದ್ದಿನೇ ಇಲ್ಲ ಎಂದು ಹೇಳಬೇಕಾದ ಪರಿಸ್ಥಿತಿ ಬರುವುದಿಲ್ಲ. ಅರ್ಥ ಮಾಡಿದರೆ ಚಪ್ಪಾಳೆ ಹೊಡೆದು ಸ್ತೋತ್ರ ಮಾಡು. ಏನು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಪ್ರಿಂಟ್ ಮಾಡಿರುವಂಥ ಯಾವುದೋ ಮಾತುಗಳಲ್ಲ, ಇದು ಜೀವವುಳ್ಳ ವಾಕ್ಯವಾಗಿದೆ. ಈ ವಾಕ್ಯಕ್ಕೆ ಇರುವ ಜೀವ ನಮ್ಮ ಜೀವನದಲ್ಲಿ ಕಾಣಿಸ್ತಾ ಇದೆ. ಅದರಿಂದ ಮಕ್ಕಳಿರ ಈ ಸರ್ವ ವಿಷಯದಲ್ಲಿ ನಮಗೆ ಇಕ್ಕಟ್ಟು ಬಂದಿದ್ದರು. ಫಸ್ಟ್ ಏನು ಇಕ್ಕಟ್ಟು ಬಂದಿದ್ದರು? ಅತಿ ಸಂಕಟ ಪಡುವವರಲ್ಲ. ಇಕ್ಕಟ್ಟು ಬಂದರು ಅತಿ ಸಂಕಟ ಪಡಲ್ಲ. 2 ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. 3 ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಓ, ಕೆಡವಲ್ಪಟ್ಟಿದ್ರು ಪ್ರಾಣ ನಷ್ಟ ಪಡಲ್ಲ. ಇದು ನೀವು ನಂಬಿರಿ ಮಕ್ಕಳೇ, ನಂಬಿರಿ. ನಾವು ಕೆಡವಲ್ಪಟ್ಟಿದ್ದರು ಪ್ರಾಣ ನಷ್ಟ ಪಡಲಿಕ್ಕೆ ದೇವರು ಬಿಡಲ್ಲ. ಇದ ನಮ್ಮ ನಂಬಿಕೆ. ಓಕೆ, ಆಮೇಲೆ ಯೇಸುವಿನ ಜೀವವು
ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇನೆ. ಹಾಲೆಲೂಯ. ಈ ಮರಣಾವಸ್ಥೆ ಶರೀರದಲ್ಲಿ ಬರುವುದು ಏನಕ್ಕೆಂದರೆ ಯೇಸುವಿನ ಜೀವ ಒಳಗಡೆ ಇದೆ ಎಂದು ತೋರಿ ಬರುವುದಕ್ಕಾಗಿ. ಅದರಿಂದ ನಿಮ್ಮ ಜೀವನದಲ್ಲಿಯೂ ಈ ರೀತಿಯಾದ ಏನಾದರೂ ಒಂದು ಇಕ್ಕಟ್ಟು ಬರುವಾಗ ನೀವು ಹೇಳಬೇಕು, ಮರಣಾಧೀನವಾದ ಈ ಶರೀರದಲ್ಲಿ ಯೇಸುವಿನ ಜೀವ ಇದೆ ಎಂದು ಗೊತ್ತಾಗಲಿಕ್ಕಾಗಿ, ಅದು ತೋರಿ ಬರಲಿಕ್ಕಾಗಿ ನಾವು ಯಾವಾಗಲೂ ಮರಣಾವಸ್ಥೆಯಲ್ಲಿದ್ದೇವೆ. ಹಾಲೆಲೂಯ. ಈ ಟೆಸ್ಟ್ ನನ್ನಲ್ಲಿ ಮಾಡಿದ್ರೆ ನಿಮ್ಮಲ್ಲಿ ಮಾಡಲಿಕ್ಕಾಗತ್ತಾ? ಹಾಲೆಲೂಯ. ನೋಡಿ, ಫಸ್ಟ್ ವಾಕ್ಯ ಏನಿದೆ? ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಗು ಮಾಡುವಾಗ ಆ ಕ್ರಿಸ್ತನ ಬೆಳಕು ನಿಮ್ಮಲ್ಲಿ ಪ್ರಕಾಶಗೊಳಿಸಲಿಕ್ಕೆ ನಮ್ಮಲ್ಲಿ ದೇವರ ಅತ್ಯಂತ ವಿಶೇಷ ಶಕ್ತಿ ನಮ್ಮಲ್ಲಿ ಕೊಟ್ಟಿದ್ದಾರೆ. ಹೀಗೆ ನಮಗೆ ನೋಡಿ ಮರಣಾವಸ್ಥೆಯನ್ನು ತೋರಿಸಿ ಅದರಲ್ಲಿ ಜೀವವನ್ನು ನಿಮಗೆ ಪ್ರಕಟಿಸುವಾಗ ನಿಮಗೆ ಧೈರ್ಯ ಬರಬೇಕು. ನಾವು ನಂಬಿದ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಏನೇ ಬರಲಿ ನಾವು ಬೋಲ್ಡ್ ಆಗಿರಬೇಕು. ಅದು ಹೆಂಗೆ ಸಾಧ್ಯ ಅಂದರೆ ಆತ್ಮದಲ್ಲಿ ಬಲವಿದ್ದರೆ, ಶರೀರದಲ್ಲಿ ಬಲಹೀನ ಆದರೂ ಆತ್ಮ ಬಲವಿದ್ದರೆ ಎಲ್ಲ ಸಿಂಪಲಾಗಿ ನಮಗೆ ಹ್ಯಾಂಡಲ್ ಮಾಡಲಿಕ್ಕಾಗತ್ತೆ. ಈಗ ನನಗೆ ಅರ್ಥ ಆಗ್ತಾ ಇದೆ ಹೆಂಗೆ ಪೌಳಪ್ಪೋಸ್ತಲನು ಜೈಲಲ್ಲಿದ್ದುಕೊಂಡು ಆರಾಧನೆ ಮಾಡಿದೆ ಅಂತ ಹೇಳಿದರೆ ಅವರೆಲ್ಲ ಆರಾಧನೆ ಮಾಡಿರೋದು ಅವರೊಳಗಡೆ ಇರುವ ಒಂದು ಆತ್ಮನ ಆರಾಧನೆ ಮಾಡಿ. ಯೇಸು ಕ್ರಿಸ್ತನ ಜೀವವು ನಮ್ಮ ದೇಹದಲ್ಲಿ ಉಂಡೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಯೇಸುವಿನ ಜೀವವು ನಮ್ಮ ಮರ್ತ್ಯ ಶರೀರದಲ್ಲಿ ಉಂಡೆಂದು ತೋರಿ ಬರುವುದಕ್ಕಾಗಿ ಬದುಕಿರುವ ನಾವು ಯೇಸುವಿನ ನಿಮಿತ್ತ ಯಾವಾಗಲೂ ಮರಣಕ್ಕೆ ಒಪ್ಪಿಸಲ್ಪಡುತ್ತಾ ಇದ್ದೇವೆ. ಈ ಶರೀರ ಮರಣಕ್ಕೆ ಯಾವಾಗಲೂ ರೆಡಿ. ಹಾಲೆಲೂಯ. ಯಾವಾಗಲೂ ರೆಡಿ. ಯಾವುದು? ಮರ್ತ್ಯ ದೇಹ. ಆದರೆ ನಮಗೊಂದು ಗೊತ್ತು, ಈ ಮರ್ತ್ಯ ದೇಹ ಮರಣಕ್ಕೊಬ್ಬ ವಿಧೇಯರಾದರೆ ಏನರ್ಥ? ಆತ್ಮ ನಿಮಿಷಕ್ಕೆ ಕ್ರಿಸ್ತನೊಂದಿಗೆ ಸೇರುತ್ತದೆ. ಗಾಳಿ ತುಂಬಿರುವಂಥ ಬಲೂನಿಗೆ ಒಂದು ಸೂಜಿಯಿಂದ ಚುಚ್ಚಿದರೆ ಬೆಲೂನ್ ಸ್ಟ್ರಿಂಗ್ ಆಗಿ ಹೋಗುತ್ತದೆ, ಆದರೆ ಅದರೊಳಗೆ ಗಾಳಿ. ಈ ಮರ್ತ್ಯ ದೇಹ ಯಾವಾಗ ಬೇಕಾದರೂ ಮರಣಕ್ಕೆ ವಿಧೇಯವಾಗಬಹುದು, ಆದರೆ ಕ್ರಿಸ್ತನ ಜೀವ ಒಳಗಡೆಯಿಂದ ಮೇಲೆ ಹಾರುತ್ತದೆ. ಪ್ರಿಯ ಮಕ್ಕಳಿರ, ಅದಕ್ಕಾಗಿಯೇ ನಿಮ್ಮನ್ನು ದೇವರು ಕರೆದಿ ಸಭೆಗೆ ಸೇರಿಸಿರುವುದು. ಈ ವಿಶ್ವಾಸದಲ್ಲಿ ಧೈರ್ಯವಾಗಿರು. ಈ ಮರ್ತ್ಯ ದೇಹದವನ್ನು ಮರಣಕ್ಕೆ ವಿಧೇಯರಾಗಿ ಹೋಗಿದರು, ಇದರ ಒಳಗಡೆಯಿಂದ ಕ್ರಿಸ್ತನ ಜೀವ ನಿಮಿಷಕ್ಕೆ ಪರಲೋಕಕ್ಕೆ ಸೇರುತ್ತದೆ. ಹಲ್ಲೆಲೂಯ. 12ನೇ ವಾಕ್ಯ, ನಮ್ಮಲ್ಲಿ ಮರಣವು ಪ್ರವರ್ತಿಸುತ್ತದೆ, ಆದರೆ ನಿಮ್ಮಲ್ಲಿ ಜೀವವು ಪ್ರವರ್ತಿಸುತ್ತದೆ. ಹಲ್ಲೆಲೂಯ. ನಾವು ಇಕ್ಕಟ್ಟಿನಲ್ಲಿಯೂ ಕೆಡವಲ್ಪಡೋದು ಮತ್ತು ಕಷ್ಟಗಳಲ್ಲಿಯೂ ನಾವು ಮರಣಕ್ಕೂ ವಿಧೇಯರಾಗಿದ್ದರು. ನಮ್ಮ ಇಕ್ಕಟ್ಟಿನಲ್ಲಿ ನಿಮಗೆ ವಿಶ್ರಾಂತಿ, ನಾವು ಕೆಡವಲ್ಪಡುವಾಗಲೂ ನಿಮಗೆ ಬಿಡುಗಡೆ, ನಾವು ಮರಣ ಬಂದಿದ್ರು ನಿಮಗೆ ಜೀವ. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ಸ್ಪಷ್ಟವಾಗಿ ನಮ್ಮ ಬಗೆಗಿರುವ ದೇವರ ಉದ್ದೇಶ ಪ್ರಕಟಿಸಿದೆ. ನೀವು ಮರ್ತು ಹೋಗಬಾರದು. ನೀವು ಕ್ರಿಸ್ತ ಯೇಸುವಿನಲ್ಲಿ ಪ್ರಕಾಶ ಆಗೋದೇ ಹೊರತು ನೀವು ಯಾವತ್ತೂ ಮಂಗತನಕ್ಕೆ ಹೋಗಲ್ಲ. ನಾನು ಹೇಳಬೇಕಾದ ಸ್ಪಷ್ಟವಾಗಿ ನಿಮಗೆ ಹೇಳಿದೆ. ನೀವು ಕ್ರಿಸ್ತವ ವಿಶ್ವಾಸದಲ್ಲಿ ನೀವು ಮಂಗತನಕ್ಕೆ ಹೋಗಲ್ಲ. ಈ ರೂಟಲ್ಲಿ ಈಗ ಹೇಳಿಕೊಟ್ಟ ಥರ ನೀವು ಹೋದರೆ, ಹಲ್ಲೆಲೂಯ, ನಿಮ್ಮನ್ನು ಪ್ರಕಾಶಪಡಿಸಲಿಕ್ಕೆ ನಾವಿದ್ದೇವೆ. ನಾವು ಕೆಡವಲ್ಪಟ್ಟಿದ್ದರೂ
ಪ್ರಾಣ ನಷ್ಟ ಆಗಲ್ಲ. ಹಾಲೆಲೂಯಾ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.